ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಫೌಂಡೇಶನ್ ಇಲ್ಲದೇ ಹೇಗೆಲ್ಲ ಸಿಂಪಲ್ ಮೇಕಪ್ಪನ್ನು ಮಾಡ್ಕೋಬೋದು, ಮತ್ತು ಕಾಲೇಜ್ಗೆ ಹೋಗೋರಿಗೆ, ಆಫೀಸ್ಗೆ ಹೋಗೋರಿಗೆ, ಎಲ್ಲೋ ಒಂದು ಸಣ್ಣ ಫಂಕ್ಷನ್ಗೆ ಹೋಗೋರಿಗೆ ಫೌಂಡೇಶನ್ ಇಲ್ಲದೇ ನಾನು ಹೇಗೆಲ್ಲ ಮೇಕಪ್ ಮಾಡ್ಕೋಬೋದು ಮತ್ತು ಎಷ್ಟು ಚೆಂದ ಕಾಣ್ಬೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಬನ್ನಿ ಈಗ ನೋಡುವ. ಬನ್ನಿ ಈಗ ನೋಡೋಣ. ನಾನೀಗ ಚರ್ಮಸಿಯವರ ಪ್ರೈಮರ್ನ ತಗೊಳ್ತೀನಿ. ಇದು ಪ್ರೈಮರ್ ನನಗೆ ಆಯಿಲ್ ಸ್ಕಿನ್ ಇರೋದ್ರಿಂದ ಇದು ನನಗೆ ಹೆಲ್ಪ್ ಆಗ್ತದೆ. ಅದಕ್ಕೋಸ್ಕರ ನಾನು ಇದು ಚರ್ಮಸಿಯವರ ಪ್ರೈಮರ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಪ್ರೈಮರ್ ಯೂಸ್ ಮಾಡಿ ನಾನು ಮೇಕಪ್ ಮಾಡೋದ್ರಿಂದ ನನ್ನ ಸ್ಕಿನ್ನಿಗೆ ಸೂಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಚರ್ಮಸಿಯವರ ಪ್ರೈಮರ್ನ ತೊಗೊಂಡಿದ್ದೀನಿ. ಈ ಥರ ಪ್ರೈಮರ್ ತೊಗೊಂಡು ಅಪ್ಲೈ ಮಾಡ್ಕೋಬೇಕು ಮುಖಕ್ಕೆ. ಈ ಥರ ಅಪ್ಲೈ ಮಾಡೋದ್ರಿಂದ ನಮಗೆ ಮೇಕಪ್ಪು ಚೆನ್ನಾಗಿ ಕೂತ್ಕೊಳ್ತದೆ. ನಾನೇನು ಮೇಕಪ್ ಮಾಡೋದಿಲ್ಲ, ಆದರೂ ಒಂದು ಫೌಂಡೇಶನ್ ಮಾತ್ರ ಹಾಕದೆ ಕಾಂಪ್ಯಾಕ್ಟ್ ಹಾಕಿ ಹೇಗೆ ಮೇಕಪ್ ಮಾಡ್ಕೋಬೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾಯಿದ್ದೀನಿ. ಇಲ್ಲಿ ಪ್ರೈಮರ್ ಮಾತ್ರ ನಾನು ಯೂಸ್ ಮಾಡಿದ್ದು. ಈಗ ಇದ್ರ ಮೇಲೆ ನಾನು ಕಾಂಪ್ಯಾಕ್ಟನ್ನು ಹಾಕ್ಕೊಳ್ತೀನಿ. ಈ ಥರ ನೋಡಿ, ನಾನು ಫೌಂಡೇಶನ್ ಇಲ್ಲದೆ ಮೇಕಪ್ ಮಾಡೋದನ್ನು ನಾನು ನಿಮಗೆ ತಿಳಿಸ್ಕೊಡೋದು. ಫೌಂಡೇಶನ್ ಹಾಕದೇ ನಾವು ಎಷ್ಟು ಚೆಂದ ಕಾಣ್ಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನಾನು ನೇರವಾಗಿ ಕಾಂಪ್ಯಾಕ್ಟ್ ಪೌಡ್ರನ್ನು ಹಾಕ್ಕೊಳ್ತೀನಿ. ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಸ್ಪ್ರೆಡ್ ಮಾಡಿಕೊಂಡು ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ನನಗೆ ಮೇಕಪ್ ಥರ ಕಾಣೋದಿಲ್ಲ, ಮತ್ತು ಸಿಂಪಲ್ ಥರ ಕಾಣ್ತದೆ, ಮತ್ತು ಏನು ಚೆಂದ ಕೂಡ ಕಾಣ್ತದೆ, ಮತ್ತು ಗ್ಲೋ ಆಗಿ ಕೂಡ ಬರ್ತದೆ ಇದರಲ್ಲಿ. ಅದಕ್ಕೋಸ್ಕರ ನಾನು ಇದನ್ನು ಕಾಂಪ್ಯಾಕ್ಟನ್ನು ಮಾತ್ರ ಇಲ್ಲಿ ಯೂಸ್ ಮಾಡೋದು. ನಾನು ಫೌಂಡೇಶನನ್ನು ಯೂಸ್ ಮಾಡೋದಿಲ್ಲ. ನೇರವಾಗಿ ಈ ಥರ ಹಾಕ್ಕೊಂಡು ಆದಮೇಲೆ ಎಲ್ಲ ಕಡೆ ಈಗ ಚೆನ್ನಾಗಿ ನಾವು ನೀಟಾಗಿ ಒರೆಸ್ಕೊಳ್ಳೋದ್ರಿಂದ ಚೆಂದ ಕಾಣ್ತದೆ. ಮತ್ತು ನಾವು ನಮ್ಮ ಸ್ಕಿನ್ ಹೆಲ್ದಿಯಾಗಿರಲಿಕ್ಕೆ ನಾವು ನೀರು ಕುಡಿಬೇಕು ಚೆನ್ನಾಗಿ, ಮತ್ತು ಜಂಕ್ ಫುಡ್ ತಿನ್ನಬಾರ್ದು, ಮತ್ತು ಹಣ್ಣು ತರಕಾರಿಗಳನ್ನು ತಿನ್ನಬೇಕು. ಅದು ಕೂಡ ನಮ್ಮ ಸ್ಕಿನ್ನಿಗೆ ಗ್ಲೋ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ. ಖಾಲಿ ಮೇಕಪ್ಪಿಂದ ಮಾತ್ರ ನಮ್ಮ ಸ್ಕಿನ್ನು ಗ್ಲೋ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವು ತಿನ್ನೋ ಫುಡ್ಡಿಂದ ಕೂಡ ನಮಗೆ ಸ್ಕಿನ್ ಮೇಲೆ ಪರಿಣಾಮ ಬೀಳ್ತದೆ. ಹಾಗಾಗಿ ನಾವು ಒಳ್ಳೆ ಫುಡ್ಡನ್ನೇ ಚೂಸ್ ಮಾಡಬೇಕು. ನಮಗೆ ತರಕಾರಿಗಳನ್ನು ತಿನ್ನಬೇಕು, ನೀರು ಕುಡಿಬೇಕು. ಈ ಥರ ಮಾಡೋದ್ರಿಂದ ನಮ್ಮ ಸ್ಕಿನ್ ಹೆಲ್ದಿಯಾಗಿ ಬರ್ತದೆ. ನೋಡಿ, ಇಲ್ಲಿ ನಾನು ಪ್ರೈಮರ್ ಹಾಕ್ಕೊಂಡೆ, ಕಾಂಪ್ಯಾಕ್ಟ್ ಹಾಕ್ಕೊಂಡೆ, ಈಗ ಬ್ಲಷ್ ಹಾಕ್ಕೊಂಡೆ. ಕಣ್ಣಿನ ಮೇಲೆ ಸ್ವಲ್ಪ ಬ್ಲಷ್ ಹಾಕ್ಕೊಂಡೆ. ಬ್ಲಷ್ ಹಾಕಿ ನಾನೀಗ ಸ್ವಲ್ಪ ಇದನ್ನೇ ಗಲ್ಲಕ್ಕೆಲ್ಲ ಹಾಕ್ಕೊಳ್ತೀನಿ. ನೋಡಿ, ಈ ಥರ ಚೀಕ್ಸ್ ಎಲ್ಲ ಹಾಕ್ಕೊಳ್ಳೋದ್ರಿಂದ ತುಂಬ ಗ್ಲೋ ಆಗಿ ಕಾಣ್ತದೆ ಮೇಕಪ್. ಸಿಂಪಲ್ ಮೇಕಪ್. ನಾವು ಎಲ್ಲಿಗಾದ್ರೂ ಹೊರಗೆ ಹೋಗಲಿಕ್ಕೆ ತುಂಬ ಈಜಿ ಇದೆ. 2 ಸೆಕೆಂಡಲ್ಲಿ ನಾವು ರೆಡಿ ಆಗ್ಬೋದು, ಅಷ್ಟೊಂದು ಈಜಿ ಇದೆ. ಖಾಲಿ 2 ಬಗೆ ಯೂಸ್ ಮಾಡಿ ನಾನು ಇಲ್ಲಿ ಮೇಕಪ್ ಮಾಡ್ಕೊಳ್ತಿರೋದು. ಮತ್ತು ಈಗ ಲಿಪ್ಸ್ಟಿಕ್ ಹಾಕ್ಕೊಳ್ತೀನಿ. ಮತ್ತು ನಾವು ಯಾವಾಗಲೂ, ನನಗೆ ತುಂಬ ಜನ ಕೇಳ್ತಿದ್ರು ಸಿಂಪಲ್ ಮೇಕಪ್ ಹೇಳಿ ಅಂತ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದು. ನೀರನ್ನು ಯಾವಾಗಲೂ ನಾವು ಜಾಸ್ತಿನೇ ಕುಡಿಬೇಕು. ಇದರಲ್ಲಿ ನಮಗೆ ಮತ್ತು ಪೊಲ್ಯೂಷನ್ ವೆದರು ಇರಬಾರ್ದು. ಜಾಸ್ತಿ ನಾವು ಪೊಲ್ಯೂಷನಲ್ಲೆಲ್ಲ ಇದ್ದರೆ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಕೂಡ ತುಂಬ ಇರ್ತದೆ. ಮತ್ತು ನಾವು ತಿನ್ನುವ ಊಟದಲ್ಲಿ ಮತ್ತು ತಿನ್ನೋ ಫುಡ್ಡಲ್ಲಿ ಎಲ್ಲದರಲ್ಲೂ ಕೂಡ ನಮಗೆ ಸ್ಕಿನ್ನಿಗೆ ಒಂದು ಗ್ಲೋ ಬರ್ತದೆ. ನಮ್ಮ ಫುಡ್ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಸ್ಕಿನ್. ಹಾಗಾಗಿ ನಾವು ಯಾವಾಗಲೂ ಒಳ್ಳೆಯದನ್ನೇ ತಿಂದು ಒಳ್ಳೆ ಎಲ್ಲಿ ಆಗಿರ್ತೇವೋ ಅಲ್ಲಿ ಸ್ಕಿನ್ನು ಗ್ಲೋ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ನಾವು ಆದಷ್ಟು ಹೆಲ್ದಿ ಫುಡ್ಡನ್ನು ತಿಂದು ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಿ ಆದಷ್ಟು ನೀರು ಕುಡಿದು ಹಣ್ಣು ಹಂಪಲು ನಮಗೆ ಎಷ್ಟು ಸಾಧ್ಯವಾಗುತ್ತೋ ತಿನ್ನಲಿಕ್ಕೆ ಅಷ್ಟು ತಿಂದು ನಾವು ಆರೋಗ್ಯವಾಗಿರೋಣ ಅಂತೇಳಿ ಹೇಳ್ತಾ, ನಾನು ಈಗ ನಿಮಗೆ ಸಿಂಪಲ್ ಮೇಕಪ್ ಮುಗಿತಾ ಬಂತು. ಈಗ ನಾನು ಕಾಜಲ್ ಹಾಕ್ಕೊಳ್ತಾ ಇದ್ದೀನಿ. ಕಾಜಲ್ ಹಾಕ್ಕೊಳ್ಳೋದ್ರಿಂದ ನಮ್ಮ ಕಣ್ಣಿಗೆ ಚಂದವಾಗಿ ಕಾಣ್ತದೆ. ನಮ್ಮ ಕಣ್ಣು ಒಂದು ತುಂಬ ಲುಕ್ಕಲ್ಲಿ ಬರ್ತದೆ. ಅದಕ್ಕೋಸ್ಕರ ನಾನಿಲ್ಲಿ ಕಾಜಲನ್ನು ಯೂಸ್ ಮಾಡ್ತೀನಿ.
ಕಾಜಲ್ ಹಾಕೊಳ್ಳೋದ್ರಿಂದ ನಮ್ಮ ಕಣ್ಣು ತುಂಬ ಚೆಂದ ಕಾಣ್ತದೆ ಮತ್ತು ಒಂದು ಮುಖಕ್ಕೆ ಒಂದು ಲುಕ್ ಇರ್ತದೆ. ಅದಕ್ಕೋಸ್ಕರ ಕಾಜಲ್ ಹಾಕ್ಕೊಂಡೆ. ಈಗ ಲಿಪ್ಸ್ಟಿಕ್ ಹಾಕ್ಕೊಂಡೆ. ಲಿಪ್ಸ್ಟಿಕ್ ಕೂಡ ಹಾಕಿ ಆಯಿತು. ಮತ್ತು ಹೇಗೆ ಬಂತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸಿಂಪಲ್ ಮೇಕಪ್ ನಿಮ್ಮ ಎದುರುಗಡೆ ಮಾಡ್ಕೊಳ್ಳೋದು. ಒಂದು ಪ್ರೈಮರು ಮತ್ತು ಒಂದು ಕಾಂಪ್ಯಾಕ್ಟ್ ಪೌಡ್ರು, ಫೌಂಡೇಶನ್ ಯೂಸೇ ಮಾಡಲಿಲ್ಲ ನಾವು. ಈ ಥರ ಸಿಂಪಲ್ಲಾಗಿ ಮಾಡ್ಕೋಬೋದು. ಈಗ ಬಿಂದಿ ಹಾಕ್ಕೊಳ್ತೀನಿ. ಈ ಥರ ಬಿಂದಿ ಹಾಕ್ಕೊಂಡು ಹೇಗೆ ಬಂತಂತ ಹೇಳಿ ನಾನು ತೋರಿಸ್ತೀನಿ ನಿಮಗೆ. ಹೇಗೆ ಎಷ್ಟು ಕಡಿಮೆ ಐಟಮನ್ನು ಯೂಸ್ ಮಾಡಿ ನಾವು ಹೇಗೆ ಚೆಂದ ಕಾಣ್ಬೋದು ಅನ್ನೋದನ್ನು ನಿಮ್ಮ ಎದುರುಗಡೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಸ್ವಲ್ಪ ಬ್ಲಷನ್ನು ತಗೊಂಡು ಮೂಗು ಮೇಲೆ ಹಾಕ್ಕೊಳ್ಳಿ ಮತ್ತು ಗಲ್ಲದ ಮೇಲೆ ಹಾಕ್ಕೊಳ್ಳಿ. ಸ್ವಲ್ಪ ಈ ಥರ ಹಾಕ್ಕೊಳ್ಳೋದ್ರಿಂದ ನಮ್ಮ ಮುಖ ಸ್ವಲ್ಪ ಗ್ಲೋ ಆಗಿ ಚೆಂದಾಗಿ ಕಾಣ್ತದೆ. ಅದಕ್ಕೋಸ್ಕರ ನಾನು ಈ ಥರ ಗಲ್ಲದ ಮೇಲೆಲ್ಲ ಸ್ವಲ್ಪ ಬ್ಲಷನ್ನು ಹಾಕ್ಕೊಂಡೆ. ಹೀಗೆ ಹಾಕ್ಕೊಳ್ಳೋದ್ರಿಂದ ನಮಗೆ ಮೇಕಪ್ ನೀಟಾಗಿ ಕಾಣ್ತದೆ. ಅದಕ್ಕೋಸ್ಕರ ನಾನು ಹಾಕ್ಕೊಂಡೆ. ಈಗ ನಾನು ಸ್ಟಿಕ್ಕರನ್ನು ಹಾಕ್ಕೊಳ್ತೀನಿ. ಸ್ಟಿಕ್ಕರ್ನ ಹಾಕ್ಕೊಳ್ಳೋದ್ರಿಂದ ಮುಖ ಫಿನಿಶಿಂಗ್ ಲುಕ್ ಆಗ್ತದೆ. ಹಾಗಾಗಿ ನಾನು ಫಿನಿಶಿಗೋಸ್ಕರ ನಾನು ಸ್ಟಿಕ್ಕರ್ ಹಾಕ್ಕೊಂಡೆ. ಸ್ಟಿಕ್ಕರ್ ಇಷ್ಟ ಇಲ್ಲದವರು ಸ್ಕಿಪ್ ಮಾಡಿ. ಈಗ ನೋಡಿ ಹೇಗೆ ಬಂತಂತ ಹೇಳಿ. ಚೆಂದ ಕಾಣಿಸ್ತಿದೆಯಾ ನೋಡಿ, ಎಷ್ಟು ಚೆಂದ ಆಯಿತು. ಸಿಂಪಲ್ ಮೇಕಪ್ ಏನಿಲ್ಲ, 4 ಬಗೆ ಯೂಸ್ ಮಾಡಿ ನಾವು ಮಾಡಿರುವಂಥದ್ದು. ಒಂದು ಫೌಂಡೇಶನ್, ಮತ್ತೊಂದು ಕಾಂಪ್ಯಾಕ್ಟ್ ಪೌಡ್ರ್, ಮತ್ತೊಂದು ಕಾಜಲ್, ಮತ್ತೊಂದು ಲಿಪ್ಸ್ಟಿಕ್, ಮತ್ತೊಂದು ಸ್ಟಿಕ್ಕರ್. ಇಷ್ಟೇ ಇರೋದು ಇದರಲ್ಲಿ. ಎಷ್ಟು ಚೆಂದ ಕಾಣ್ಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಹೇಗೆ ಬಂತಂತ. ಮತ್ತೆ ನೋಡಿ ಹೀಗೆ ಕಾಣಿಸ್ತಾ ಇದೆ ಅಲ್ವಾ? ಬಂತು ಲಾಸ್ಟ್ ನೋಡಿ ಫೈನಲಿ ಎಷ್ಟು ಚೆನ್ನಾಗಿ ಕಾಣ್ತದಲ್ವಾ. ನಾ ಫೌಂಡೇಶನ್ನೇ ಯೂಸ್ ಮಾಡಿಲ್ಲ, ಪ್ರೈಮರ್ ಓನ್ಲಿ ಕಾಂಪ್ಯಾಕ್ಟ್ ಎರಡನ್ನು, ಮತ್ತು ಲಿಪ್ಸ್ಟಿಕ್, ಮತ್ತು ಕಾಜಲ್, ಮತ್ತು ಸ್ಟಿಕ್ಕರ್, ಮತ್ತು ಬ್ಲಷ್ ಇಷ್ಟನ್ನೇ ಯೂಸ್ ಮಾಡಿ ನಾನು ಮಾಡ್ಕೊಂಡಿರೋ ಒಂದು ಮೇಕಪ್. ಸಿಂಪಲ್ ಮೇಕಪ್. ಫೌಂಡೇಶನ್ ಇಲ್ಲದೇ ನಾವು ಎಷ್ಟು ಚೆಂದ ಕಾಣ್ಬೋದು ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.